ಶರಣಬಸವೇಶ್ವರ ದೇಗುಲಕ್ಕೆ ಈಗ ಭಕ್ತ ಸಾಗರ ಹರಿದು ಬರ್ತಾ ಇದೆ. ವಿಷಯ ತಿಳಿತಾ ಇದ್ದಂತೆ ರಾತ್ರಿಯಿಂದಾನೇ ಭಕ್ತರು ಆಗಮಿಸ್ತಾ ಇದ್ದಾರೆ. ಶರಣಬಸವೇಶ್ವರ ದೇಗುಲದ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನಕ್ಕೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಅವಕಾಶ ಇರುತ್ತೆ. ಮಧ್ಯಾಹ್ನ 2:30ವರೆಗೂ ಕೂಡ ಅವಕಾಶ ಇದೆ. ಶರಣಬಸವೇಶ್ವರ ಸಂಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕಲಬುರಗಿ ಕಮಿಷನರ್ ನೇತೃತ್ವದಲ್ಲಿ ಎಲ್ಲಾ ರೀತಿಯ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅನೇಕ ಭಕ್ತರು ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು, ಸಿದ್ಧತೆಗಳು ಎಲ್ಲವನ್ನೂ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ದಾಸೋಹದ ದಿಗ್ಗಜ, ಲಕ್ಷಾಂತರ ಭಕ್ತರ ಪಾಲಿನ ಆಶ್ರಯ ಸ್ಥಾನ ಇವರು. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ. ನಮ್ಮ ಭಾಗದಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಒಂದು ತುಂಬಲಾರದ ಒಂದು ನಷ್ಟ ಆಗಿದೆ. ಅವರು ಶರಣಬಸವೇಶ್ವರ ಅವರ ಮತ್ತು 8ನೇ ಒಂದು ಪೀಠಾಧಿಪತಿಯಾಗಿ ಈ ಒಂದು ಭಾಗದ ಜನರಿಗೆ ಯಾವಾಗಲೂ ಕೂಡ ಗ್ರಾಮೀಣ ಭಾಗದ ಜನರಿಗೆ ಒಂದು ಜ್ಞಾನ ದಾಸೋಹ, ಅನ್ನ ದಾಸೋಹ, ಸಾವಿರಾರು ಲಕ್ಷಾಂತರ ಬಡವರಿಗೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಅಂದ್ರೆ ಬಹಳ ದುಃಖವಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಏನು ಲಕ್ಷಾಂತರ ಭಕ್ತಾದಿಗಳು ಅವರೇನು ಬರೋರಿದ್ದಾರೆ. ಬಹುಶಃ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ತಮ್ಮೆಲ್ಲರಿಗೆ ಸುದೀರ್ಘವಾಗಿ ಈ ವಿಷಯ ಬಗ್ಗೆ ಹೇಳ್ತಾರೆ. ಅವರು ಯಾವಾಗಲೂ ಕೂಡ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಅವರು ಮಾರ್ಗದರ್ಶನವನ್ನು ಮಾಡಿಕೊಂಡು ಒಡನಾಡಿಯಾಗಿ ಅವರು ಈ ಒಂದು ಭಾಗದ ಜನರಿಗಾಗಿ, ಒಂದು ಏಳಿಗೆಗಾಗಿ ಯಾವಾಗಲೂ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ. ಬಹುಶಃ ಸುಮಾರು ಒಂದು 8-9 ದಿವಸ ಕಲೀಲಿಕ್ಕೆ ಬಹಳ ಆಸಕ್ತಿ ಇತ್ತು. ಯಾಕಂದ್ರೆ ನಾನು ಬಹಳ ಹಲವಾರು ದಶಕಗಳಿಂದ ಅವರಿಗೆ ನೋಡ್ತಾ ಇದ್ದೆ. ನಮ್ಮಂತ ಯುವಕರ ಜೊತೆ ಕೂಡ ಯಾವುದೇ ಟಾಪಿಕ್ ನಲ್ಲಿ ಚರ್ಚೆ ಮಾಡುವಂತಷ್ಟು ಆಸಕ್ತಿನೂ ಇತ್ತು, ಮತ್ತೆ ಕಲೀಲಿಕ್ಕೆ ಕುತೂಹಲ ಕೂಡ ಇತ್ತು. ಮತ್ತೆ ಖರ್ಗೆ ಸಾಹೇಬ್ರ ಜೊತೆ, ಧರಮ್ ಸಿಂಗ್ ಸಾಹೇಬ್ರ ಜೊತೆ ಅವರ ಒಡನಾಟ ಬಹಳ ಇಷ್ಟಿತ್ತು. ಮೊನ್ನೆನೂ ಕೂಡ ನಾವು ಅವರಿಗೆ ಹಾಸ್ಪಿಟಲ್ ನೋಡ್ಕೊಂಡು ಬಂದಾಗ ಖರ್ಗೆ ಸಾಹೇಬ್ರಿಗೆ ಹೇಳಿದ್ದೆ, ನಾನು ಹಿಂಗೆ. ಶರಣಬಸವೇಶ್ವರ ದೇಗುಲಕ್ಕೆ ಈಗ ಭಕ್ತ ಸಾಗರ ಹರಿದು ಬರ್ತಾ ಇದೆ. ವಿಷಯ ತಿಳಿತಾ ಇದ್ದಂತೆ ರಾತ್ರಿಯಿಂದಾನೇ ಭಕ್ತರು ಆಗಮಿಸ್ತಾ ಇದ್ದಾರೆ. ಶರಣಬಸವೇಶ್ವರ ದೇಗುಲದ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನಕ್ಕೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಅವಕಾಶ ಇರುತ್ತೆ. ಮಧ್ಯಾಹ್ನ 2:30ವರೆಗೂ ಕೂಡ ಅವಕಾಶ ಇದೆ. ಶರಣಬಸವೇಶ್ವರ ಸಂಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕಲಬುರಗಿ ಕಮಿಷನರ್ ನೇತೃತ್ವದಲ್ಲಿ ಎಲ್ಲಾ ರೀತಿಯ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಅನೇಕ ಭಕ್ತರು ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು, ಸಿದ್ಧತೆಗಳು ಎಲ್ಲವನ್ನೂ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ದಾಸೋಹದ ದಿಗ್ಗಜ, ಲಕ್ಷಾಂತರ ಭಕ್ತರ ಪಾಲಿನ ಆಶ್ರಯ ಸ್ಥಾನ ಇವರು. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ. ನಮ್ಮ ಭಾಗದಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಒಂದು ತುಂಬಲಾರದ ಒಂದು ನಷ್ಟ ಆಗಿದೆ. ಅವರು ಶರಣಬಸವೇಶ್ವರ ಅವರ ಮತ್ತು 8ನೇ ಒಂದು ಪೀಠಾಧಿಪತಿಯಾಗಿ ಈ ಒಂದು ಭಾಗದ ಜನರಿಗೆ ಯಾವಾಗಲೂ ಕೂಡ ಗ್ರಾಮೀಣ ಭಾಗದ ಜನರಿಗೆ ಒಂದು ಜ್ಞಾನ ದಾಸೋಹ, ಅನ್ನ ದಾಸೋಹ, ಸಾವಿರಾರು ಲಕ್ಷಾಂತರ ಬಡವರಿಗೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಅಂದ್ರೆ ಬಹಳ ದುಃಖವಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಏನು ಲಕ್ಷಾಂತರ ಭಕ್ತಾದಿಗಳು
ಅವರೇನು ಬರೋರಿದ್ದಾರೆ. ಬಹುಶಃ ಇನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ತಮ್ಮೆಲ್ಲರಿಗೆ ಸುದೀರ್ಘವಾಗಿ ಈ ವಿಷಯ ಬಗ್ಗೆ ಹೇಳ್ತಾರೆ. ಅವರು ಯಾವಾಗಲೂ ಕೂಡ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಅವರು ಮಾರ್ಗದರ್ಶನವನ್ನು ಮಾಡಿಕೊಂಡು ಒಡನಾಡಿಯಾಗಿ ಅವರು ಈ ಒಂದು ಭಾಗದ ಜನರಿಗಾಗಿ ಒಂದು ಏಳಿಗೆಗಾಗಿ ಯಾವಾಗಲೂ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ. ಬಹುಶಃ ಸುಮಾರು ಒಂದು 8-9 ದಿವಸ ಕಲೀಲಿಕ್ಕೆ ಬಹಳ ಆಸಕ್ತಿ ಇತ್ತು. ಯಾಕಂದ್ರೆ ನಾನು ಬಹಳ ಹಲವಾರು ದಶಕಗಳಿಂದ ಅವರಿಗೆ ನೋಡ್ತಾ ಇದ್ದೆ. ನಮ್ಮಂತ ಯುವಕರ ಜೊತೆ ಕೂಡ ಯಾವುದೇ ಟಾಪಿಕ್ನಲ್ಲಿ ಚರ್ಚೆ ಮಾಡುವಂತಷ್ಟು ಆಸಕ್ತಿನೂ ಇತ್ತು, ಮತ್ತೆ ಕಲೀಲಿಕ್ಕೆ ಕುತೂಹಲ ಕೂಡ ಇತ್ತು. ಮತ್ತೆ ಖರ್ಗೆ ಸಾಹೇಬ್ರ ಜೊತೆ, ಧರಮ್ ಸಿಂಗ್ ಸಾಹೇಬ್ರ ಜೊತೆ ಅವರ ಒಡನಾಟ ಬಹಳ ಇಷ್ಟ ಇತ್ತು. ಮೊನ್ನೆನೂ ಕೂಡ ನಾವು ಅವರಿಗೆ ಹಾಸ್ಪಿಟಲಲ್ಲಿ ನೋಡ್ಕೊಂಡು ಬಂದಾಗ ಖರ್ಗೆ ಸಾಹೇಬ್ರಿಗೆ ಹೇಳಿದ್ದೆ ನಾನು ಹಿಂಗೆ ಶರಣು ಬಸವೇಶ್ವರ ಅವರ ಒಂದು 8ನೇ ಒಂದು ಪೀಠಾಧಿಪತಿಯಾಗಿ ಈ ಒಂದು ಭಾಗದ ಜನರಿಗೆ ಯಾವಾಗಲೂ ಕೂಡ ಗ್ರಾಮೀಣ ಭಾಗದ ಜನರಿಗೆ ಒಂದು ಜ್ಞಾನ ದಾಸೋಹ, ಅನ್ನ ದಾಸೋಹ, ಸಾವಿರಾರು ಲಕ್ಷಾಂತರ ಬಡವರಿಗೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಅಂದ್ರೆ ಬಹಳ ದುಃಖವಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಏನು ಲಕ್ಷಾಂತರ ಭಕ್ತಾದಿಗಳು ಅವರೇನು ಬರೋರಿದ್ದಾರೆ. ಬಹುಶಃ ಇನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ತಮ್ಮೆಲ್ಲರಿಗೆ ಸುದೀರ್ಘವಾಗಿ ಈ ವಿಷಯ ಬಗ್ಗೆ ಹೇಳ್ತಾರೆ. ಅವರು ಯಾವಾಗಲೂ ಕೂಡ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಅವರು ಮಾರ್ಗದರ್ಶನವನ್ನು ಮಾಡಿಕೊಂಡು ಒಡನಾಡಿಯಾಗಿ ಅವರು ಈ ಒಂದು ಭಾಗದ ಜನರಿಗಾಗಿ ಒಂದು ಏಳಿಗೆಗಾಗಿ ಯಾವಾಗಲೂ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ. ಬಹುಶಃ ಸುಮಾರು ಒಂದು 8-9 ದಿವಸ ಕಲೀಲಿಕ್ಕೆ ಬಹಳ ಆಸಕ್ತಿ ಇತ್ತು. ಯಾಕಂದ್ರೆ ನಾನು ಬಹಳ ಹಲವಾರು ದಶಕಗಳಿಂದ ಅವರಿಗೆ ನೋಡ್ತಾ ಇದ್ದೆ. ನಮ್ಮಂತ ಯುವಕರ ಜೊತೆ ಕೂಡ ಯಾವುದೇ ಟಾಪಿಕ್ನಲ್ಲಿ ಚರ್ಚೆ ಮಾಡುವಂತಷ್ಟು ಆಸಕ್ತಿನೂ ಇತ್ತು, ಮತ್ತೆ ಕಲೀಲಿಕ್ಕೆ ಕುತೂಹಲ ಕೂಡ ಇತ್ತು. ಮತ್ತೆ ಖರ್ಗೆ ಸಾಹೇಬ್ರ ಜೊತೆ, ಧರಮ್ ಸಿಂಗ್ ಸಾಹೇಬ್ರ ಜೊತೆ ಅವರ ಒಡನಾಟ ಬಹಳ ಇಷ್ಟ ಇತ್ತು. ಮೊನ್ನೆನೂ ಕೂಡ ನಾವು ಅವರಿಗೆ ಹಾಸ್ಪಿಟಲಲ್ಲಿ ನೋಡ್ಕೊಂಡು ಬಂದಾಗ ಖರ್ಗೆ ಸಾಹೇಬ್ರಿಗೆ ಹೇಳಿದ್ದೆ ನಾನು ಹಿಂಗೆ